ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಕ್ರಿಕೆಟ್ ಆಡುವಾಗ ಬಾಲ್ ಮನೆ ಮುಂದೆ ಬಿದ್ದಿದ್ದಕ್ಕೆ ಗಲಾಟೆ ಆರಂಭ ಆಗಿದೆ. ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಮನೆಯ ಮುಂದೆ ಬಾಲ್ ಬಿದ್ದಿದ್ದಕ್ಕೆ ಕ್ರಿಕೆಟ್ ಆಡಬೇಕಾದ್ರೆ ಈ ಗಲಾಟೆ ಆರಂಭ ಆಗಿದೆ. ಘಟನೆ ಸಂಬಂಧ ಬೆಳಗಾವಿಯ ಶಹಪುರ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ. ತಲ್ವಾರ್ ಪ್ರದರ್ಶನ ಮತ್ತೆ ಕಲ್ಲು ತೂರಾಟ ಸಂಬಂಧ 2 FIRಗಳು ದಾಖಲಾಗಿದೆ. ಅನ್ಯ ಕೋಮಿನ 14 ಜನರ ವಿರುದ್ಧ ಈಗ FIR ದಾಖಲಾಗಿದೆ. 13 ಹಿಂದೂಗಳ ಮೇಲೂ ಕೂಡ ಶಹಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಚುಲ್ ಆಗಿ 2 ಪ್ರಕರಣ ದಾಖಲಾಗಿದೆ. ಒಂದು ತಲ್ವಾರ್ ಪ್ರದರ್ಶನ ಮಾಡಿದ್ದಕ್ಕೆ, ಇನ್ನೊಂದು ಕಲ್ಲು ತೂರಾಟ ಮಾಡಿದ್ದಕ್ಕೆ. 2 ಕೂಡ ಪ್ರತ್ಯೇಕ ಪ್ರಕರಣ. ಆಕ್ಚುಲ್ ಆಗಿ ಈ ಗಲಾಟೆ ಆರಂಭ ಆಗಿದ್ದಾದ್ರೂ ಯಾಕೆ ಅನ್ನೋದನ್ನ ನೋಡೋದಾದ್ರೆ ಕ್ರಿಕೆಟ್ ಆಡಬೇಕಾದ್ರೆ ಮನೆ ಮುಂದೆ ಬಾಲ್ ಬಿತ್ತು, ಹೀಗಾಗಿಯೇ ಗಲಾಟೆ ಆರಂಭ ಆಗಿದೆ 2 ಗುಂಪುಗಳ ಮಧ್ಯೆ. ಈ ನಿಟ್ಟಿನಲ್ಲಿ ಈಗ 2 ಪ್ರಕರಣಗಳು ದಾಖಲಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ನೋಡಿ, ಕ್ರಿಕೆಟ್ ಆಡಬೇಕಾದ್ರೆ ಮನೆ ಮುಂದೆ ಬಾಲ್ ಬಿತ್ತು ಅನ್ನೋ ಕಾರಣಕ್ಕೆ ಗಲಾಟೆ ಆರಂಭ ಆಗಿ ಈಗ 2 ಪ್ರಕರಣಗಳು ದಾಖಲಾಗಿರೋ ಅಂತದ್ದು. ಶ್ರೀಕಾಂತ್, ಪ್ರಕರಣಗಳನ್ನ ಸಂಪೂರ್ಣವಾಗಿ ವಿಶ್ಲೇಷಿಸೋದು ಆದ್ರೆ ನೋಡಿ ಮಧುಸೂದನ್, ಶಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಳ್ವಾನ್ ಗಲ್ಲಿ ಏನಿದೆ, ಇಲ್ಲಿ ಏನಂತಂದರೆ ಹಿಂದೂ ಮುಸ್ಲಿಮರು ಒಬ್ರಿಗೊಬ್ಬರು ಏನಂತಂದರೆ ಅಲ್ಲಿ ಸೌಹಾರ್ದಯುತವಾಗಿ ಬದುಕನ್ನು ಕಟ್ಟಿಕೊಂಡಿರುವಂಥದ್ದು. ಹಿಂದೂಗಳ ಮನೆ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯದ ಪಕ್ಕದಲ್ಲಿ ಹಿಂದೂ ಮನೆಗಳು ಇರುವಂಥದ್ದು. ಹಾಗಾಗಿ ಸಹಜವಾಗಿ ಕಳೆದ ಹಲವು ವರ್ಷಗಳಿಂದ ಅಲ್ಲಿರ್ತಕ್ಕಂಥ ಮಕ್ಕಳು ಏನಂತಂದರೆ ಆಟ ಆಡ್ತಕ್ಕಂಥದ್ದು, ಎಲ್ಲ ಮಕ್ಕಳು ಸೇರಿ ಆಟ ಆಡ್ತಕ್ಕಂಥ ವಿಚಾರ ಏನಂತಂದರೆ ನಡೆದುಕೊಂಡು ಬಂದಿರುವಂಥದ್ದು. ಆದರೆ ನಿನ್ನೆ ಸಂಜೆ ಏನಂತಂದರೆ ಹಿಂದೂ ಹಾಗೆಯೇ ಮುಸ್ಲಿಂ ಸಮುದಾಯದ ಮಕ್ಕಳು ಏನಂತಂದರೆ ಆ ಒಂದು ಗಲ್ಲಿಯಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಂತಂದರೆ ಒಬ್ಬರು ಬಾಲನ್ನು ಹೊಡಿತಾರೆ. ಆ ಸಂದರ್ಭದಲ್ಲಿ ಒಬ್ಬರ ಒಂದು ಸಮುದಾಯದವರ ಮನೆ ಮುಂದೆ ಬೀಳುತ್ತೆ. ಆಗ ಏನಂತಂದರೆ ಈ ಕಿರಿಕ್ ಚಾಲು ಆಗುತ್ತೆ. ಪ್ರಮುಖವಾಗಿ 2 ಏನು ಅಪ್ರಾಪ್ತ ಯುವಕರೇನಿದ್ದಾರೆ ಅವರ ನಡುವೆ ಏನಂತಂದರೆ ಗಲಾಟೆ ಆಗುತ್ತೆ. ಅದಾದ ನಂತರ ಅವರ ಪೋಷಕರ ನಡುವೆ ಏನಂತಂದರೆ ಇದು ಏನಂತಂದರೆ ಬಡದಾಟಕ್ಕೆ ಕಾರಣ ಆಗುತ್ತೆ. ಅದಾದ ನಂತರ ಇದು ಏನಂತಂದರೆ ಕೋಮು ಗಲಭೆಗೆ ಎತ್ತಿರುಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ ಹಾಗೆ ಹಿಂದೂ ಸಮುದಾಯದ ನಡುವೆ ಏನಂತಂದರೆ ಭಾಳಷ್ಟು ಕಲ್ಲು ತೂರಾಟ ನಡೆದಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತ್ಯೇಕ 2 ಪ್ರಕರಣಗಳು ಶಾಪುರ ಠಾಣೆಯಲ್ಲಿ ದಾಖಲಾಗಿರುವಂಥದ್ದು. ಒಂದು ವಿಚಾರ ಏನು ಅಂತಂದರೆ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು. ಈಗಾಗಲೇ CCTVಯಲ್ಲಿ ಏನು ಕಲ್ಲು ತೂರಾಟ ಮಾಡ್ತಕ್ಕಂಥ ದೃಶ್ಯಗಳು ಸಹ ಸೆರೆಯಾಗಿರುವಂಥದ್ದು. ಮತ್ತೊಂದು ಕಡೆ ಏನಂತಂದರೆ ತಲ್ವಾರನ್ನು ಪ್ರದರ್ಶನ ಮಾಡಿರುವಂಥದ್ದು. ತಲ್ವಾರನ್ನು ಏನು ಬಹಿರಂಗವಾಗಿ ಮನೆಗಳ ಮುಂದೆ ಏನಂತಂದರೆ ಭಯ ಹುಟ್ಟಿಸೋ ನಿಟ್ಟಿನಲ್ಲಿ ಏನು ತಲ್ವಾರನ್ನು ಹಿಡಿದುಕೊಂಡು ಅಡ್ಡಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದುವರೆಗೆ ನಿನ್ನೆ ರಾತ್ರಿಯಿಂದ ಇದುವರೆಗೆ ಸುಮಾರು 10 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖವಾಗಿ ಆ ಕಡೆ 13 ಜನರು ಮತ್ತು ಈ ಕಡೆ 14 ಜನರು, ಈ ರೀತಿಯಾಗಿ ಏನಂತಂದರೆ ಅವರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇದು ಏನು ಭಾಳಷ್ಟು ಕೋಮು ಗಲಭೆಗೆ ತಿರುಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಪೊಲೀಸರು ಸಕಾಲಕ್ಕೆ ಆಗಮಿಸಿ ಈ ಒಂದು ಘರ್ಷಣೆ ಏನೇ ಇದನ್ನು ತಪ್ಪಿಸಿರುವಂಥದ್ದು. ಈಗ ಸ್ಥಳದಲ್ಲಿ ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ಕುಬ್ಕಡ್ಡಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.